ಫ್ರೆಂಡ್ಸ್, ಟೈಮ್ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ಕರೆಂಟ್ ಬಂದಿತ್ತು. ನಾನು ಜೋಳದ ಕಡ್ಡಿಗೆ ನೀರು ಬಿಡ್ತಾ ಇದ್ದೆ ನೋಡಿ. ಅಲ್ಲಿಂದ ಬಿಟ್ಕೊಂಡು ಬಂದಿದ್ದೀನಿ. ಕಾಣಿಸ್ತೈತೆ ಅನಿಸುತ್ತೆ ನೀರಲ್ಲಿ ನೋಡಿ. ಅಲ್ಲಿಂದ ಬಿಟ್ಕೊಂಡು ಬಂದಿದ್ದೀನಿ. ಇವಾಗ ಇದು ಸ್ವಲ್ಪ ಇದೆ. ಕರೆಂಟ್ ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ. ಹಾಗೇ ನೋಡಿ, ಹುಲ್ಲು ಚೆನ್ನಾಗಿ ಹಸಿರಿರುತ್ತಲ್ಲ, ನಮ್ಮ ಕೋಳಿಗಳಿಗೆ ಒಳ್ಳೆ ಮೇವು. ಈ ಒಂದು ಟೈಮಲ್ಲಿ ಹೇಳ್ಬೇಕು ಅಂತ ಅಂದರೆ ಮನೇಲಿ ಏನು ಮೇವೆ ಹಾಕಂಗಿಲ್ಲ ನೋಡಿ. ಹೊಲದೊಳಗೆಲ್ಲ ಬಂದು ಮೇಯ್ತವೆ ನೋಡಿ. ತುಂಬ ಎಷ್ಟು ಗ್ರೀನರಿ ಆಗಿದೆ ಅಂತ ನೋಡಿ. ಅಲ್ಲಿ ನೀರು ಕಾಣಿಸ್ತಾ ಇದೆ. ಅಲ್ಲೆಲ್ಲ ನಾನು ಬಿಟ್ಕೊಂಡು ಬಂದಿದ್ದೀನಿ. ಇವಾಗ ಅಲ್ಲೆಲ್ಲ ನೀರು ಹಾಸ್ಬಿಟ್ಟು ಬಂದಿದ್ದೀನಿ. ಇವಾಗ ಇಲ್ಲಿ ಹೋಗ್ತಾ ಇದೆ. ನೆಕ್ಸ್ಟು ಅಲ್ಲಿ ಮುಂದೆ ಬಿಡಬೇಕು. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಹೊಲದೊಳಗೆ ಒಂದು ಅಣಬೆ ಸಿಕ್ಕಿತ್ತು. ಒಂದು ಅಣಬೆ ಸಿಕ್ಕಿದೆ. ನಾನು ಈ ಥರ ಸುಟ್ಕೊಂಡು ತಿಂತೀನಿ. ಸುಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಅಣಬೆನ ಈ ಥರ ಸುಟ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ. ಹೇಳಬೇಕು ಅಂತ ಅಂದರೆ ಈ ಥರ ತಿಂದರೆ ಮಕ್ಕಳಲ್ಲಿ ಬಂಗಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಆದರೆ ನನಗಂತೂ ಯಾವತ್ತೂ ಆ ರೀತಿ ಆಗಿಲ್ಲ. ಅದಕ್ಕೆ ನಾನು ಈ ಥರ ಸುಟ್ಕೊಂಡು ತಿಂತೀನಿ. ನಿಮಗೂ ಯಾರಿಗೆಲ್ಲ ಇಷ್ಟ ಈ ರೀತಿ ಸುಟ್ಕೊಂಡು ತಿನ್ನೋಕ್ಕೆ ತಿಳಿಸಿ ನನಗೆ ನೋಡಿ. ಇದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಸುಡಬೇಕು. ಇದು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಂಗೆ ನಾನು ಈ ವರ್ಷದಲ್ಲಿ ಇದು ಮೊದಲನೇ ಅಣಬೆ ನಾನು ನೋಡ್ತಾ ಇರೋದು. ಫ್ರೆಂಡ್ಸ್, ಹಾಗೇ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ ನೋಡಿ. ನಮ್ಮ ಹೊಲದೊಳಗೆ ಒಂದು ಅಣಬೆ ಸಿಕ್ಕಿತ್ತು. ನನಗೆ ಅಣಬೆ ಈ ಥರ ಸುಟ್ಕೊಂಡು ತಿಂದರೆ ತುಂಬಾ ಇಷ್ಟ ನೋಡಿ. ಅಣಬೆನ ಒಂದು ಅಣಬೆ ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ನಾನು ಸುಟ್ಕೊಳ್ತಾ ಇದ್ದೀನಿ. ಅದನ್ನು ಒಲೆಯಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಗ್ಯಾಸ್ ಸ್ಟವ್ ಮೇಲೆ ಸುಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಚೆನ್ನಾಗಿ ಸುಡಬೇಕಿದು. ಇದಕ್ಕಿಂತ ನಾವು ಸೌದೆ ಒಲೆ ಕಚ್ತೀವಲ್ಲ, ಅದರಲ್ಲಿ ಕೆಂಡದಲ್ಲಿ ಬೇಯಿಸಿದರೆ ಇನ್ನೂ ಚೆನ್ನಾಗಿರುತ್ತೆ. ಗ್ಯಾಸಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಫ್ರೆಂಡ್ಸ್ ನೋಡಿ, ಯಾರಿಗಂತೂ ಇಷ್ಟ ಆಗುತ್ತೆ ಬಿಡುತ್ತಾ ಗೊತ್ತಿಲ್ಲ. ನನಗಂತೂ ಈ ಥರ ಅಣಬೆ ಸುಟ್ಕೊಂಡು ತಿನ್ನಬೇಕು ಅಂದರೆ ತುಂಬಾ ಇಷ್ಟ. ಹೇಳಬೇಕು ಅಂತ ಅಂದರೆ ಈ ಟೈಮಲ್ಲಂತೂ ನಾನು ಈ ಥರ ಸುಟ್ಕೊಂಡು ತಿಂತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ಮಾತ್ರ. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5:15 ಆಗಿದೆ. ನಾನು ಹುಲ್ಲು ಕುಯ್ಯೋದಕ್ಕೆ ಬಂದಿದ್ದೀನಿ ಹೊಲದೊಳಗೆ ನೋಡಿ.
ನೋಡಿ ಇಲ್ಲೇ ಇದೆ ಹುಲ್ಲು, ಇದೆಲ್ಲ ಕುಯ್ಕೊಳ್ತೀನಿ ನಮ್ಮ ಹಸಿಗೆ ರಾತ್ರಿಗೆ ಮೇವು ಹಾಕೋದಕ್ಕೆ. ನೋಡಿ ಇದ್ರೊಳಗೆಲ್ಲ ಇದೆ. ನಮ್ಮ ಸಿದ್ಧಿನೂ ಸಹ ಹುಡ್ಕೊಂಬಂದಿದ್ದಾಳೆ ಇಲ್ಲಿ. ಫ್ರೆಂಡ್ಸ್ ಮತ್ತೆ ನಾನು ಹುಲ್ಲು ಕುಯ್ದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೇನೆ ನೋಡಿ ಇಷ್ಟು ಹುಲ್ಲು ಕುಯ್ದಿದ್ದೀನಿ. ಇವಾಗ ಮನೆ ಹತ್ರ ತೊಗೊಂಡು ಹೋಗ್ತೀನಿ. ನೋಡಿ ಹಾಡುಗಳು ಸಹ ಇಲ್ಲೇ ಮೇಯ್ತಿದ್ದಾವೆ. ಅಲ್ಲೇ ಇಲ್ವಾ ಫ್ರೆಂಡ್ಸ್. ಹಾಗೆ ನಾವು ಹೊಲದಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ತಗರಿ ಗಿಡ ಹಾಕಿದ್ದು, ಅದನ್ನು ನಮ್ಮ ಮನೇಲಿ ಸುತ್ತಲೂ ಅದನ್ನ ಮಣ್ಣ ಬಿಡಿಸ್ತಾ ಇದ್ರು. ಅವರಿಗೆ ಒಂದೊಂದು ಗಿಡ ಕಾಣಿಸ್ತಾ ಇರಲಿಲ್ಲ, ಅದನ್ನು ನಾನು ತೋರಿಸ್ತಾ ಇದ್ದೆ. ಇಲ್ಲೇ ಮುಂದೆ ಹಂಗೆ ನೋಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಹಾಗೆಯೇ ಈ ಥರ ಎಲ್ಲ ಮಣ್ಣೆಲ್ಲನೂ ಅದನ್ನು ಬಗೆ ಮಾಡಿ ಸ್ವಲ್ಪ ಸುತ್ತಲೂ ಕಸ ಎಲ್ಲ ತೆಗೆದ್ರೆ, ಈಗ ಮಳೆ ಏನಾದ್ರು ಇಲ್ಲ ಅಂತ ಅಂದ್ರೂ ಅದಕ್ಕೆ ಸ್ವಲ್ಪ ನೀರು ಬಿಟ್ಕೋಬೋದು. ಇಲ್ಲ ಅಂದರೆ ಅದು ಸತ್ತೆ ಒಳಗೆಲ್ಲ ಅದು ಬೆಳ್ಕೊಂಬಿಡುತ್ತೆ, ಕಾಣಿಸೋದೇ ಇಲ್ಲ. ಗಿಡ ಯಾವುದು ಸತ್ತೆ ಯಾವುದು ಅನ್ನೋದು ಕಾಣಿಸೋದೇ ಇಲ್ಲ. ಅದಕ್ಕೆ ಆ ಥರ ಗಿಡ ಸೈಡಲ್ಲೆಲ್ಲ ಸತ್ತೆ ಎಲ್ಲ ಕಿತ್ಬಿಟ್ಟು ತೊಗರಿ ಗಿಡ ಎಲ್ಲ ಫುಲ್ಲು ಮಣ್ಣೆಲ್ಲ ಕೆತ್ಬಿಟ್ಟು ಗುಣಿ ಮಾಡ್ತಾಯಿದ್ದೋ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸಣ್ಣದು ಹ್ಞೂ